ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಇಂದು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಕತೆ ಕೇವಲ ಒಬ್ಬ ವ್ಯಕ್ತಿಯ ಜೀವನ ಕಥೆಯಲ್ಲ. ಅದು ಸಂಕಲ್ಪದ ಶಕ್ತಿ, ದೇಶಭಕ್ತಿಯ ಆಳ ಮತ್ತು ಒಬ್ಬ ವ್ಯಕ್ತಿಯ ದೃಢ ನಿಶ್ಚಯ ಇತಿಹಾಸವನ್ನ ಹೇಗೆ ರೂಪಿಸಬಹುದು ಎಂಬುದರ ಜೀವಂತ ಸಾಕ್ಷಿ. ಆ ಸಂಕಲ್ಪ ಶಕ್ತಿಯ ಹೆಸರೇ ಏಕನಾಥಜಿ ರಾನಡೆ. ಅವರು 1914ರಲ್ಲಿ ಮಹಾರಾಷ್ಟ್ರದ ಒಂದು ಸರಳ ಕುಟುಂಬದಲ್ಲಿ ಜನಿಸಿದವರು. ಬಾಲ್ಯದಲ್ಲೇ ಶಿಸ್ತು ಮತ್ತು ದೇಶ ಪ್ರೇಮವನ್ನ ಹೃದಯದಲ್ಲಿ ತುಂಬಿಕೊಂಡವರು. ಯುವಕನಾಗುತ್ತಿದ್ದಂತೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದವರು. 1956ರಿಂದ 1962ರವರೆಗೆ ಸಂಘದ ಸರಕಾರ್ಯವಾಹ ಅಂದ್ರೆ ಜನರಲ್ ಸೆಕ್ರೆಟರಿ ಆಗಿ ಜವಾಬ್ದಾರಿ ನಿರ್ವಹಿಸಿದವರು. ಅತ್ಯುತ್ತಮ ಸಂಘಟನಾ ಶಕ್ತಿ ಮತ್ತು ಶಿಸ್ತು ಅವರ ಜೀವನದ ವೈಶಿಷ್ಟ್ಯ. ಅವರು ಕೇವಲ ನಾಯಕನಾಗಿರದೆ ಅವರು ಸಂಘಟನಾ ಚತುರರಾಗಿದ್ದವರು. ಆ ಕಾರ್ಯಕ್ಕೋಸ್ಕರ ಅವರು ತಮ್ಮ ಜೀವನವನ್ನೇ ರಾಷ್ಟ್ರ ಸೇವೆಗೆ ಅರ್ಪಿಸಿದವರು. ಅವರಿಗೆ ಹುದ್ದೆ ಅನ್ನೋದು ಅಷ್ಟು ಮುಖ್ಯ ಅನಿಸಿರ್ಲಿಲ್ಲ, ಹೆಸರು ಕೂಡ ಮುಖ್ಯವಾಗಿರ್ಲಿಲ್ಲ. ಅವರಿಗೆ ಮಾತೃಭೂಮಿಯ ಗೌರವ ಪ್ರತಿಷ್ಠಾಪನೆ ಮಾಡೋದೇ ಮುಖ್ಯ ಅನಿಸಿತ್ತು. ಭಾರತದ ದಕ್ಷಿಣ ತುದಿ ಅದು ಕನ್ಯಾಕುಮಾರಿ. ಅಲ್ಲಿ ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ಒಂದು ಶಿಲೆ. ಆ ಶಿಲೆಯ ಮೇಲೆ ಸ್ವಾಮಿ ವಿವೇಕಾನಂದರು 1992ರಲ್ಲಿ ಧ್ಯಾನಮಗ್ನರಾಗಿದ್ದು. ಆ ಶಿಲೆಯನ್ನ ನೋಡಿದಾಗ ರಾನಡೆಯವರ ಮನದಲ್ಲಿ ಒಂದು ಪ್ರಶ್ನೆ ಮೂಡಿತು. ಈ ಪವಿತ್ರ ಸ್ಥಳದಲ್ಲಿ ನಮ್ಮ ಯುವಜನತೆಗೆ ಪ್ರೇರಣೆ ಕೊಡ್ತಕ್ಕಂಥ ಸ್ಮಾರಕ ನಿರ್ಮಾಣ ಮಾಡಬೇಕು, ಅದೊಂದು ರಾಷ್ಟ್ರೀಯ ಸ್ಮಾರಕವಾಗಬೇಕು ಅನ್ನೋದು ಅವರ ಕನಸಾಯಿತು. ಆ ಕ್ಷಣನೇ ಅವರೊಳಗೆ ಒಂದು ಸಂಕಲ್ಪ ಹುಟ್ಟಿತು. ಇದೇ ಸಂಕಲ್ಪ ಮುಂದೆ ಇತಿಹಾಸ ಆಯಿತು. ಮಿತ್ರರೇ, ಪ್ರತಿ ಮಹಾನ್ ಕಾರ್ಯದ ಹಿಂದೆ ಕಷ್ಟಗಳ ಸರಮಾಲೆ ಇರುತ್ತೆ. ರಾಜಕೀಯ ವಿರೋಧಗಳು, ಅನುಮತಿ ಪಡೆಯುವಾಗ ಸಮಸ್ಯೆಗಳು, ಧಾರ್ಮಿಕ ಗೊಂದಲಗಳು, ಹಣಕಾಸಿನ ಕೊರತೆ ಇತ್ಯಾದಿ ಸಮಸ್ಯೆಗಳು ಉದ್ಭವವಾದಾಗ ಅನೇಕರು ಅವರಿಗೆ ಹೇಳಿದ್ರು ಇದು ಅಸಾಧ್ಯ ಅಂತ. ಆದ್ರೆ ರಾನಡೆ ಹೇಳಿದ್ರು ಅಸಾಧ್ಯ ಎಂಬ ಪದ ನನ್ನ ನಿಘಂಟಿನಲ್ಲೇ ಇಲ್ಲ ಅಂತ. ಆ ನಂತರ ಅವರು ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಅವರು ಭಾರತದ ಪ್ರತಿಯೊಬ್ಬ ಸಂಸದರನ್ನ ಭೇಟಿ ಮಾಡಿ ಅವರ ಸಹಿ ಸಂಗ್ರಹಿಸಿದ್ರು. ಪ್ರತಿಯೊಂದು ರಾಜ್ಯಕ್ಕೂ ತೆರಳಿ ಸಾಮಾನ್ಯ ಜನರಿಂದ ಕೇವಲ ₹1 ಸಂಗ್ರಹಿಸಿದ್ರು. ಒಂದು ಗ್ರಾಮದಲ್ಲಿ ಒಬ್ಬ ಬಡ ವೃದ್ಧೆ ತನ್ನಲ್ಲಿರ್ತಕ್ಕಂಥ ₹1 ನಾಣ್ಯ ಕೊಟ್ಟು ಆಕೆ ಹೇಳ್ತಾಳೆ, ನನ್ನಿಂದ ದೊಡ್ಡದನ್ನ ಕೊಡ್ಲಿಕ್ಕೆ ಏನೂ ಇಲ್ಲ, ಇದನ್ನ ಸ್ವೀಕರಿಸಿ ಅಂತ. ಆ ಕ್ಷಣ ಏಕನಾಥಜಿ ರಾನಡೆ ಅವರಿಗೆ ಅವರ ಕಣ್ಣಲ್ಲಿ ನೀರು ಬಂತು. ಅವರು ಆ ನಾಣ್ಯವನ್ನ ಕೈಯಲ್ಲಿ ಹಿಡಿದು ಹೇಳಿದ್ದು, ಇದು ಕೇವಲ ಹಣ ಅಲ್ಲ, ಇದು ದೇಶದ ಆಶೀರ್ವಾದ ಅಂತ. ಅವರು ಆ ಸ್ಮಾರಕದ ಕುರಿತ ಹಾಗೆ ಹೇಳಿದ್ದು, ಈ ಸ್ಮಾರಕ ಸರ್ಕಾರದ್ದಲ್ಲ, ಇದು ಜನರಿಗೆ ಸೇರಿದ್ದು. ಆ ₹1 ಕೇವಲ ಹಣ ಅಲ್ಲ, ಅದು ಭಕ್ತಿಯ ಚಿಹ್ನೆ, ಅದು ದೇಶ ಪ್ರೇಮದ ನಾಣ್ಯ ಅಂತ. ಅವರ ಅಗಾಧ ಇಚ್ಛಾಶಕ್ತಿಯ ಪರಿಣಾಮ 1970ರಲ್ಲಿ ಸಮುದ್ರದ ಮಧ್ಯೆ ಅದ್ಭುತ ಸ್ಮಾರಕ ನಿರ್ಮಾಣ ಆಯಿತು. ಅದೇ ವಿವೇಕಾನಂದ ರಾಕ್ ಮೆಮೋರಿಯಲ್. ಅಲ್ಲಿ ಹಿಂದೂ ಮಹಾಸಾಗರದ ಅಲೆಗಳು ಅಪ್ಪಳಿಸ್ತಿದ್ವು, ಸೂರ್ಯೋದಯದ ಆಕಾಶವನ್ನ ಕೆಂಪುಗೊಳಿಸ್ತಿತ್ತು. ಆ ಶಿಲೆಯ ಮೇಲೆ ನಿಂತಿರ್ತಕ್ಕಂಥ ಸ್ಮಾರಕ ಕೇವಲ ಕಲ್ಲಿನ ಕಟ್ಟಡವಾಗಿರಲಿಲ್ಲ, ಅದು ಒಬ್ಬ ದೇಶಭಕ್ತನ ಶ್ರಮದಿಂದ ಒಡಮೂಡಿರ್ತಕ್ಕಂಥ ಪ್ರತಿಮೆ ಆಗಿತ್ತು. ಆ ದಿನ ಏಕನಾಥ್ ರಾನಡೆ ಮೌನವಾಗಿ ನಿಂತಿದ್ರು. ಅವರ ಕಣ್ಣಲ್ಲಿ ಸಂತೋಷದ ನೀರು ತುಂಬಿತ್ತು. ಯಾರು ಅದನ್ನ ಗಮನಿಸಲಿಲ್ಲ. ಆದ್ರೆ ಅದು ಹಿಂದೂ ಮಹಾಸಾಗರವೇ ಆ ದೃಶ್ಯಕ್ಕೆ ಸಾಕ್ಷಿಯಾಗಿತ್ತು. ರಾನಡೆ ಅವರು 1982ರಲ್ಲಿ ದೇಹತ್ಯಾಗ ಮಾಡ್ತಾರೆ. ಆದ್ರೆ ಅವರು ಕಟ್ಟಿರ್ತಕ್ಕಂತಹ ಸ್ಮಾರಕ ಇಂದಿಗೂ ಕೂಡ ಯುವ ಜನತೆಗೆ ಪ್ರೇರಣೆ ನೀಡ್ತಾ ಇದೆ. ಪ್ರತಿ ಸೂರ್ಯೋದಯದೊಂದಿಗೆ ಆ ಶಿಲೆ ಹೇಳುತ್ತೆ, ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪ ರಾಷ್ಟ್ರದ ಭವಿಷ್ಯವನ್ನ ರೂಪಿಸುತ್ತೆ ಅಂತ. ಒಂದ್ಸರಿ ಕಲ್ಪನೆ ಮಾಡ್ಕೊಳ್ಳೋಣ,
ಕನ್ಯಾಕುಮಾರಿಯ ತೀರದಲ್ಲಿ ನಿಂತ್ಕೊಂಡು ಸಾಗರದ ಮಧ್ಯದಲ್ಲಿರ್ತಕ್ಕಂತಹ ಸ್ಮಾರಕವನ್ನ ನೋಡುವಾಗ ಅಲ್ಲಿ ನಿಮಗೆ ಕಲ್ಲು ಕಾಣೋದಿಲ್ಲ, ಅಲ್ಲಿ ಕಾಣೋದು ಒಬ್ಬ ವ್ಯಕ್ತಿಯ ತ್ಯಾಗ, ಪರಿಶ್ರಮ ಮತ್ತು ನಿಸ್ವಾರ್ಥ ದೇಶ ಪ್ರೇಮ. ಅವರು ತಮಗಾಗಿ ಬದುಕಲಿಲ್ಲ, ಅವರು ಭಾರತಕ್ಕಾಗಿ, ದೇಶಕ್ಕೋಸ್ಕರ ಬದುಕಿದ್ರು. ಅವರು ಸಂಪತ್ತನ್ನ ಬಿಟ್ಟು ಹೋಗ್ಲಿಲ್ಲ, ಅವರು ಪ್ರೇರಣೆಯನ್ನ ಬಿಟ್ಟು ಹೋದ್ರು. ಮಿತ್ರರೇ, ಏಕನಾಥ್ಜಿ ರಾನಡೆ ನಮಗೆ ಹೇಳ್ತಕ್ಕಂತ ಸಂದೇಶ ಸ್ಪಷ್ಟ. ಕನಸು ಕಾಣ್ರಿ, ಸಂಕಲ್ಪ ಕೈಗೊಳ್ರಿ, ರಾಷ್ಟ್ರಕ್ಕೋಸ್ಕರ ಏನಾದ್ರೂ ಮಾಡಿ. ಯಾಕೆ ಅಂದ್ರೆ ಇತಿಹಾಸವನ್ನ ಬರೆಯುವವರು ರಾಜರಲ್ಲ, ಸಂಕಲ್ಪ ಹೊತ್ತವರು ಅಂತ. 1972ರಲ್ಲಿ ಅವರು ವಿವೇಕಾನಂದ ಕೇಂದ್ರವನ್ನ ಸ್ಥಾಪಿಸೋದ್ರ ಜೊತೆಗೆ ವಿವೇಕಾನಂದ ಕೇಂದ್ರದ ಮೂಲಕ ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ, ಯೋಗದ ಮೂಲಕ ರಾಷ್ಟ್ರಭಕ್ತರನ್ನ ರೂಪಿಸ್ತಕ್ಕಂಥ ಕಾರ್ಯಗಳನ್ನ ಆರಂಭಿಸ್ತಾರೆ. ಅವರಿಗೆ ಒಂದು ನಂಬಿಕೆ ಇತ್ತು, ಮನಸ್ಸುಗಳನ್ನ ಜೋಡಿಸಿದ್ರೆ ರಾಷ್ಟ್ರ ರೂಪುಗೊಳ್ಳುತ್ತೆ. ನಮ್ಮ ಪೂರ್ವಜರು ಹೇಳಿದ ಮಾತಿನಂತೆ ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗ. ಅಂದರೆ ನಿರಂತರ ಪ್ರಯತ್ನದಿಂದಲೇ ಕಾರ್ಯಗಳು ಸಿದ್ಧಿಸ್ತವೆ, ಕೇವಲ ಕನಸುಗಳಿಂದ ಅಲ್ಲ. ನಿದ್ರಿಸ್ತಕ್ಕಂಥ ಸಿಂಹದ ಬಾಯಿಗೆ ಬೇಟೆ ತಾನಾಗಿ ಬಂದು ಬೀಳೋದಿಲ್ಲ ಅಂತಕ್ಕಂಥ ನಮ್ಮ ಪ್ರಾಚೀನರ ಸಂದೇಶವೇ ಏಕನಾಥ ರಾನಡೆ ಅವರ ಜೀವನದ ಸಾರ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಒಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.